ನಮಸ್ತೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡಗಳು. ಇದು ಒಡಿಶಾ ಭುವನೇಶ್ವರದ ಶ್ರದ್ಧಾಂಜಲಿ ಸಾಹು ಅವರಿಗೆ ಆದಂತಹ ಪವಾಡ. ಅವರು ಹೇಳುತ್ತಾರೆ, ನಾನು 2006ರಿಂದ ಭಗವದ್ ಧರ್ಮದೊಂದಿಗೆ ಸಂಪರ್ಕ ಹೊಂದಿದ್ದೇನೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅಪಾರ ಅನುಗ್ರಹದಿಂದ ನಮ್ಮ ಕುಟುಂಬವು ಹಲವಾರು ಪವಾಡಗಳನ್ನು ಅನುಭವಿಸಿದೆ ಮತ್ತು ಯಾವಾಗಲೂ ಅವರ ದೈವಿಕ ರಕ್ಷಣೆಯನ್ನು ಅನುಭವಿಸುತ್ತಾ ಬಂದಿದೆ. 2013ರಲ್ಲಿ ನನ್ನ ಪತಿ ಇದ್ದಕ್ಕಿದ್ದಂತೆ ನಿರಂತರ ವಾಂತಿ ಮತ್ತು ತೀವ್ರ ತಲೆಸುತ್ತಿನಿಂದ ಬಳಲಲಾರಂಭಿಸಿದರು. ಅವರ ಸ್ಥಿತಿ ಎಷ್ಟು ತೀವ್ರವಾಗಿತ್ತೆಂದರೆ ಅವರಿಗೆ ಸರಿಯಾಗಿ ನಿಲ್ಲಲು ಅಥವಾ ಕುಳಿತುಕೊಳ್ಳಲು ಸಹ ಸಾಧ್ಯವಾಗುತ್ತಿರಲಿಲ್ಲ. ವೈದ್ಯರ ಸಲಹೆಯ ಮೇರೆಗೆ ನಾವು ಅವರ ತಲೆಯ ಸಿಟಿ ಸ್ಕ್ಯಾನ್ ಮಾಡಿಸಿದೆವು. ವರದಿಯಲ್ಲಿ ಪಿಟ್ಯೂಟರಿ ಗ್ರಂಥಿಯಲ್ಲಿ ಗಡ್ಡೆ ಬೆಳೆದಿರುವುದು ತಿಳಿದು ಬಂದಿತು. ಈ ರೀತಿಯ ಗಡ್ಡೆಯು ಅವರ ದೃಷ್ಟಿಯ ಮೇಲೆ ತೀವ್ರ ಪರಿಣಾಮ ಬೀರಬಹುದು ಎಂದು ನಮಗೆ ತಿಳಿಸಿದಾಗ ನಾವು ತುಂಬಾ ಹೆದರಿದೆವು. ವೈದ್ಯರು ನಮಗೆ ತಕ್ಷಣವೇ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಳ್ಳಲು ಸಲಹೆ ನೀಡಿದರು. ಇದು ಅತ್ಯಂತ ನಿರ್ಣಾಯಕ ಪ್ರಕ್ರಿಯೆಯಾಗಿದ್ದರಿಂದ ನಾವು ನವದೆಹಲಿಯ ಏಮ್ಸ್ ಆಸ್ಪತ್ರೆಯನ್ನು ಸಂಪರ್ಕಿಸಲು ನಿರ್ಧರಿಸಿದೆವು. ಆದರೆ ನಮಗೆ ತೀವ್ರ ಆಘಾತ ಮತ್ತು ಬೇಸರವನ್ನು ಉಂಟು ಮಾಡುವಂತೆ ಬರೋಬ್ಬರಿ 8 ತಿಂಗಳ ನಂತರವಷ್ಟೇ ಸಾಧ್ಯ ಎಂದು ಶಸ್ತ್ರಚಿಕಿತ್ಸೆಯ ದಿನಾಂಕವನ್ನು ನೀಡಲಾಯಿತು. ನಾವು ದಿಕ್ಕು ತೋಚದಂತಾದೆವು. ಅಷ್ಟರೊಳಗೆ ಅವರ ದೃಷ್ಟಿಗೆ ತೊಂದರೆಯಾಗುವ ಸಾಧ್ಯತೆ ಇರುವಾಗ ನಾವು 8 ತಿಂಗಳ ಕಾಲ ಹೇಗೆ ಕಾಯಲು ಸಾಧ್ಯ? ನಾವು ಸಂಪೂರ್ಣವಾಗಿ ಅಸಹಾಯಕರಾಗಿದ್ದೆವು. ಆ ಅಸಹಾಯಕತೆಯ ಕ್ಷಣದಲ್ಲಿ ನಾನು ಶ್ರೀ ಪರಂಜ್ಯೋತಿ ಅಮ್ಮ ಭಗವಾನರ ದೈವಿಕ ಪಾದಕಮಲಗಳಿಗೆ ಸಂಪೂರ್ಣವಾಗಿ ಶರಣಾದೆ. ಅಮ್ಮ ಭಗವಾನ್, ದಯವಿಟ್ಟು ನನ್ನ ಪತಿಯ ಶಸ್ತ್ರಚಿಕಿತ್ಸೆಯು 1 ತಿಂಗಳೊಳಗಾಗಿ ಭಾರತದ ಅತ್ಯುತ್ತಮ ನರಶಸ್ತ್ರ ಚಿಕಿತ್ಸಕರೊಬ್ಬರಿಂದ ನೆರವೇರುವಂತೆ ಅನುಗ್ರಹಿಸಿ ಎಂದು ಸಂಪೂರ್ಣ ನಂಬಿಕೆಯಿಂದ ಪ್ರಾರ್ಥಿಸಿದೆ. ಕರುಣಾಮಯಿ ಶ್ರೀ ಅಮ್ಮ ಭಗವಾನ್ ನನ್ನ ಪ್ರಾರ್ಥನೆಗೆ ಅದ್ಭುತ ರೀತಿಯಲ್ಲಿ ಉತ್ತರಿಸಿದರು. ಕೇವಲ 15 ದಿನಗಳಲ್ಲಿ ದೇಶದ ಅತ್ಯುತ್ತಮ ನರಶಸ್ತ್ರ ಚಿಕಿತ್ಸಕರೊಬ್ಬರಿಂದ ನನ್ನ ಪತಿಯ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿ ನಡೆಯಿತು. ಅವರ ದೈವಿಕ ಅನುಗ್ರಹದಿಂದ ನನ್ನ ಪತಿಯ ದೃಷ್ಟಿಗೆ ಯಾವುದೇ ತೊಂದರೆಯಾಗುವ ಮುನ್ನವೇ ಅವರು ಸಂಪೂರ್ಣವಾಗಿ ಚೇತರಿಸಿಕೊಂಡರು. ಆರಂಭದಲ್ಲಿ ಅಸಾಧ್ಯವೆಂದು ತೋರಿದ 8 ತಿಂಗಳ ಕಾಯುವಿಕೆ ಕೇವಲ 15 ದಿನಗಳಿಗೆ ಇಳಿಯಿತು. ಎಲ್ಲವೂ ಸುಗಮವಾಗಿ ಮತ್ತು ಸರಿಯಾದ ಸಮಯದಲ್ಲಿಯೇ ನಡೆಯಿತು. ನಮಗೆ ಇದು ದೈವಿಕ ಅನುಗ್ರಹ, ರಕ್ಷಣೆ ಮತ್ತು ಕರುಣಾಮಯಿ ಹಸ್ತಕ್ಷೇಪದ ಆಳವಾದ ಅನುಭವವಾಗಿತ್ತು. ಹಿಂತಿರುಗಿ ನೋಡಿದಾಗ ನನ್ನ ಹೃದಯವು ಅಪಾರ ಕೃತಜ್ಞತೆಯಿಂದ ತುಂಬಿ ಬರುತ್ತದೆ. ಭಯಾನಕ ಮತ್ತು ಅಸಾಧ್ಯವೆನಿಸಿದ್ದ ಪರಿಸ್ಥಿತಿಯು ಶ್ರೀ ಪರಂಜ್ಯೋತಿ ಅಮ್ಮ ಭಗವಾನರ ಅನುಗ್ರಹದಿಂದ ಯಶಸ್ವಿ ಫಲಿತಾಂಶವಾಗಿ ಪರಿವರ್ತನೆಯಾಯಿತು. ನನ್ನ ಪತಿಯನ್ನು ರಕ್ಷಿಸಿ ಅವರ ದೃಷ್ಟಿಯನ್ನು ಕಾಪಾಡಿ ಮತ್ತು ನಮ್ಮ ಕುಟುಂಬಕ್ಕೆ ಇಂತಹ ಅದ್ಭುತ ಪವಾಡವನ್ನು ಆಶೀರ್ವದಿಸಿದ ಶ್ರೀ ಅಮ್ಮ ಭಗವಾನರ ದೈವಿಕ ಪಾದಕಮಲಗಳಿಗೆ ಅಪಾರ ಹೃತ್ಪೂರ್ವಕ ಕೃತಜ್ಞತೆಗಳಿಂದ ಅನಂತ ಕೋಟಿ ವಂದನೆಗಳನ್ನು ಸಮರ್ಪಿಸುತ್ತೇನೆ.